ಓಕೆ, ಇನ್ನು ನಿನ್ನೆಯಷ್ಟೇ ದರ್ಶನ್ ಅಂಧಾಭಿಮಾನಿಯೊಬ್ಬ ಒಂದು ವಿಕೃತಿಯನ್ನು ಮೆರೆದಿದ್ದ. 1 ವರ್ಷದ ಮಗುವಿಗೆ ಖೈದಿ ಬಟ್ಟೆಯನ್ನು ತೊಡಿಸಿ ಆ 6106 ಖೈದಿ ನಂಬರನ್ನು ಹಾಕಿ ಒಂದು ಫೋಟೋವನ್ನು ವೈರಲ್ ಮಾಡಿದ್ದ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಈ ಕೆಲಸವನ್ನು ಮಾಡಿದ್ದ ಆತನಿಗೆ ಸಂಕಷ್ಟ ಶುರುವಾಗಿದೆ. ದರ್ಶನ್ ಖೈದಿ ನಂಬರ್ನಲ್ಲಿ ಮಗುವಿನ ಫೋಟೋ ಶೂಟ್ ಆಗಿತ್ತಲ್ಲ, ನಿನ್ನೆ ಎಲ್ಲ ತುಂಬ ವೈರಲ್ ಆಗಿತ್ತಲ್ಲ, ಈ ಫೋಟೋ ಶೂಟ್ ಮಾಡಿಸಿದವರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಪ್ರಕರಣ ಸಂಬಂಧ ಮಕ್ಕಳ ಹಕ್ಕುಗಳ ಆಯೋಗ ಈಗ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿದೆ. ಅಂಧಾಭಿಮಾನ ಮತ್ತು ಕಾನೂನಿನ ಕುಣಿಕೆಗೆ ತಗ್ಲಾಕೋತಾರ ಪೋಷಕರು 100%. ನಾನು ನಿನ್ನೆನೇ ಇದನ್ನು ಹೇಳಿದ್ದೆ. ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದವರು. ಹಾಗೆಯೇ ಪೋಷಕರ ಪತ್ತೆಗೆ ಕೂಡ ಮುಂದಾಗಿದ್ದಾರೆ ಈ ಹಕ್ಕುಗಳ ಆಯೋಗ. ಪೊಲೀಸ್ ಇಲಾಖೆ ಮುಖಾಂತರ ಈ ಪೋಷಕರು ಯಾರು ಅಥವಾ ಈ ಫೋಟೋ ಶೂಟನ್ನು ಮಾಡಿಸಿದವರು ಯಾರು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಈಗಾಗಲೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿರೋದ್ರಿಂದ ಯಾರು ಈ ಹುಚ್ಚಾಟವನ್ನು ಮಾಡಿದವರು ಅವರಿಗೆ ಸರಿಯಾದ ಬುದ್ಧಿ ಕಲಿಸೋದಕ್ಕೆ ಮುಂದಾಗಿದ್ದಾರೆ. ಪಬ್ಲಿಕ್ ಟಿವಿಗೆ ರಾಜ್ಯ ಮಕ್ಕಳ ಆಯೋಗ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಪ್ರಕರಣವನ್ನು ಸ್ವಯಂ ಪ್ರೇರಿತವಾಗಿ ದಾಖಲು ಮಾಡಿಕೊಂಡಿದ್ದೀವಿ. ಈ ಬಗ್ಗೆ ಇವತ್ತು ಪೊಲೀಸ್ ಇಲಾಖೆ IT ಸೆಲ್ಗೆ ಪತ್ರವನ್ನು ಕೂಡ ಬರಿತಾ ಇದ್ದೀವಿ. ಫೋಟೋ ಶೂಟ್ ಮಾಡಿಸಿದವರ ಪತ್ತೆ ಮಾಡಿ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಇದು ಸ್ಪಷ್ಟ ಬಾಲ ನ್ಯಾಯ ಕಾಯ್ದೆಯ ಉಲ್ಲಂಘನೆಯಾಗಿದೆ. ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಬಾಲ ನ್ಯಾಯ ಕಾಯ್ದೆಯ ಉಲ್ಲಂಘನೆ. ಮಕ್ಕಳನ್ನು ನೀವು ನಿಮ್ಮದೇ ಮಕ್ಕಳಾಗಿರ್ಬೋದು, ಹೇಗೆ ಬೇಕೋ ಹಾಗೆ ಫೋಟೋ ಶೂಟ್ ಮಾಡಿಸೋದು, ಯಾವ ರೀತಿ ಬೇಕೋ ಆ ರೀತಿ ಪೋರ್ಟ್ರೇ ಮಾಡೋದಕ್ಕೆ ಬರಲ್ಲ. ಇವೆಲ್ಲವೂ ಕೂಡ ಬಾಲ ನ್ಯಾಯ ಕಾಯ್ದೆಯ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಇದಕ್ಕೆ ನಟ ದರ್ಶನ್ ವಿಚಾರಣಾಧೀನ ಖೈದಿ ನಂಬರನ್ನು ಹಾಕಿ ಫೋಟೋ ಶೂಟನ್ನು ಮಾಡಿಸಲಾಗಿತ್ತು. ಆ ಫೋಟೋ ವೈರಲ್ ಕೂಡ ಆಗಿತ್ತು. ಜೊತೆಗೆ ಮಗುವಿನನ್ನು ಖೈದಿ ರೂಪದಲ್ಲಿ ತೋರಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಆಕ್ರೋಶ ಕೂಡ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗಿತ್ತು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಕ್ಕಳ ಹಕ್ಕುಗಳ ಆಯೋಗ ಎಂಟ್ರಿ ಆಗಿದೆ. ಯಾರು ಆ ಒಂದು ಫೋಟೋ ಶೂಟನ್ನು ಮಗುವಿಗೆ ಮಾಡಿಸಿದ್ದಾರೆ ಅಂಥವರ ಪತ್ತೆಗೆ ಸಹ ಮುಂದಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಮಕ್ಕಳ ಹಕ್ಕುಗಳ ಆಯೋಗದ ಕಾರ್ಯದರ್ಶಿಗಳು ಆಗಿರುವಂತಹ ಸದಸ್ಯರು ಕೂಡ ಆಗಿರುವಂತಹ ಶಶಿಧರ್ ಕೋಸಂಬೆ ಅವರು ನನ್ನೊಟ್ಟಿಗಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಈಗ ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮಗೆ ಯಾವುದಾದ್ರೂ ದೂರುಗಳೇನಾದರೂ ಬಂದಿದೆಯಾ, ಹೇಗೆ? ಈಗಾಗಲೇ ನಾನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿದ್ದೇನೆ. ಇದು ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗವು ಈ ವಿಷಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಇದನ್ನು ಈಗಾಗಲೇ ನಾವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಇದನ್ನು ಪೊಲೀಸ್ ಇಲಾಖೆ IT ಸೆಲ್ ಅವರಿಗೆ ನಾವು ಇವತ್ತಿನ ದಿವಸ ಪತ್ರ ಬರಿತಾ ಇದ್ದೀವಿ. ಪತ್ರ ಬರೆದು ಯಾರು ಇದನ್ನು ಈ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತರಿಸ್ಕೊಂಡು ಸಂಬಂಧಪಟ್ಟಂಥವರು ಅವ್ರು ಯಾರ್ಯಾದ್ರು ಕೂಡ ಕಾನೂನು ರೀತಿಯಲ್ಲಿ ಶಿಸ್ತು ಕ್ರಮಕ್ಕೆ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಕೂಡ ನಾವು ಪತ್ರ ಬರಲಿಕ್ಕೆ ನಾವು ಈಗಾಗಲೇ ನಿರ್ಧಾರ ಮಾಡಿದ್ವಿ. ಪ್ರಮುಖವಾಗಿ ಸರ್, ಈಗ ಒಬ್ಬ ತಂದೆಯಾಗಿ ಮಗುವನ್ನ 108 ಕನಸುಗಳನ್ನು ಕಾಣ್ತಾರೆ. ಭಾಳ ಪ್ರಮುಖವಾಗಿ ನಮ್ಮ ಮಗು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೋ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು ಅನ್ನುವಂಥದ್ದು ಅಥವಾ ಬೇರೆ ಮಹನೀಯರ ಸಾಲಿನಲ್ಲಿ ನಿಲ್ಲಬೇಕು ಅನ್ನೋಂಥದ್ದು. ಬಟ್ ಈಗ ಖೈದಿಯಾಗಿ ಮಗುವನ್ನು ನೋಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇರೋದು. ನೋಡಿ, ಈ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅಪ್ಲೋಡ್ ಮಾಡಿದ್ದು ಇದು ಸ್ಪಷ್ಟವಾಗಿ ಬಾಲನ್ಯಾಯ ಕಾಯ್ದೆ ಉಲ್ಲಂಘನೆಯಾಗಿದೆ. ಯಾಕೆಂದರೆ ಆ ಮಗು ತನ್ನ ಜೀವನದುದ್ದಕ್ಕೂ ಸಹ ಈ ಒಂದು ಮಾಡಿದಂಥ ಒಂದು ಅಪ್ಲೋಡು ಅದು ಜೀವನದುದ್ದಕ್ಕೂ ನೋಡ್ತಂದರೆ ಅದಕ್ಕೇನು ಎಫೆಕ್ಟ್ ಆಗ್ಬೋದು, ಇಡೀ ಅವನ ಜೀವನದಲ್ಲಿ ನಾನು ಈ ಥರನೇ ಮಾಡ್ಬೋದು ಅನ್ನೋ ವಿಚಾರಗಳು ಕನಸುಗಳು ಅವನಲ್ಲಿ ಬಂದುಬಿಡ್ತವೆ. ಹಾಗಾಗಿ ಪಾಲಕರು ಸಾರ್ವಜನಿಕರು ಇಂಥ ವಿಷಯಗಳನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ಮೇಲೆ ನೋಡ್ತಾ ಇದ್ದೀವಿ. ಇದು ಬಹಳ ಒಂದು ರೀತಿಯಲ್ಲಿ ಇದು ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ನಮ್ಮ ಅತ್ಯಂತ ದುರತ್ತ. ಇದನ್ನು ಆಯೋಗ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಹೀಗಾಗಿ ಮಕ್ಕಳಲ್ಲಿ ಯಾವ ಥರದ ಕನಸುಗಳು ಬಿತ್ತಬೇಕಂದ್ರೆ ಬುದ್ಧ, ಬಸವ, ಅಂಬೇಡ್ಕರ, ಈ ಥರ ಚಂದ್ರಶೇಖರ್ ಆಜಾದ್ ಅವರು ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, ಈ ಥರ ನಮ್ಮ ಸಮಾಜಕ್ಕೆ
ನಮ್ಮ ದೇಶಕ್ಕೆ ಜಗತ್ತಿಗೆ ಕೊಟ್ಟಂಥ ಮಹಾನ್ ಪುರುಷರ ವಿಚಾರಗಳನ್ನು ಬಿತ್ತುವುದಾಗಲಿ ಮಾಡಬೇಕು. ಅವರು ದರ್ಶನ್ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಅಭಿಮಾನ ಗೌರವ ಇದ್ದರೆ ಇರಲಿ, ನಮಗೇನಿಲ್ಲ. ದರ್ಶನ್ ಅವರಲ್ಲಿದ್ದಂಥ ಒಳ್ಳೆಯ ಗುಣಗಳು, ಸಂಗೊಳ್ಳಿ ರಾಯಣ್ಣ ಒಳ್ಳೆ ಚಿತ್ರ ಮಾಡಿದರು. ಇಡೀ ನಾಡು ಕಟ್ಟಿದಂಥ ದೇಶ ಪ್ರೇಮ ಹೊಂದಿದಂಥ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಅವರು ಆ ಥರ ಮಗುವಿಗೆ ಉಡುಪು ಧರಿಸುವ ಮೂಲಕ ದೇಶಭಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಈ ಥರ ಕೈದಿ ದಿನ ಕೈದಿಯ ನಂಬರ್ ಹಾಕಿ ಸಾಮಾಜಿಕ ಜಾಲತಾಣ ಮಾಡಿದ್ದು ಇದು ಬಹಳ ಅಪರಾಧವಾಗಿದೆ. ಇದು ಸ್ಪಷ್ಟವಾಗಿ ಬಾಲನ್ಯಾಯ ಕಾಯ್ದೆ ಉಲ್ಲಂಘನೆ ಆಗಿದೆ. ಇದನ್ನು ನಾವು ಕೂಡಲೇ ಸಂಬಂಧಪಟ್ಟಂಥ IT ಸೆಲ್ ಅವರಿಗೆ ಪತ್ರ ವ್ಯವಹಾರ ಮಾಡಿ ಅದಕ್ಕೆ ಸಂಬಂಧಿತ ಏನೇ ಇದ್ರೂ ಕೂಡ ಮುಂದಿನ ಕ್ರಮಕ್ಕೆ ನಾವು ಪೊಲೀಸ್ ಇಲಾಖೆ ನಾವು ಪತ್ರ ಬರಿತೀವಿ. ಈಗ ಅಂಥವ್ರ ವಿರುದ್ಧ ಸರ್ ಏನು ಕ್ರಮ ಆಗುತ್ತೆ, ಹೇಗೆ ಏನು ಅಂತ? ಈಗ ಇದು ನೋಡೋಣ, ಕಾಯ್ದೆಯಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಫಸ್ಟವಾಗಿ ಮಾಹಿತಿ ತರಿಸ್ಕೊಳ್ತೀವಿ. ಯಾವ ಉದ್ದೇಶ ಇಟ್ಕೊಂಡು ಈ ಥರ ಮಾಡಿದ್ರು ಅನ್ನೋದ್ರ ಬಗ್ಗೆ ಅದು ಗಮನ ಹರಿಸ್ತೀವಿ. ಅಲ್ಲಿ ನಮ್ಮ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಂಡಂಥದ್ದು ಆವಾಗ ವಿಚಾರಣೆಗೆ ಒಳಪಡಿಸ್ತೀವಿ. ಯಾವ ಕಾರಣಕ್ಕಾಗಿ ಇದು ಆಗಿದೆ, ಇದರ ಹಿನ್ನೆಲೆ ಏನು, ಘಟನೆ ಯಾವ ಕಾರಣಕ್ಕಾಗಿ ಈ ಥರ ಘಟಿಸ್ತು ಅನ್ನೋದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡು ಕಾನೂನಿನಲ್ಲಿ ಏನೇನು ಅವಕಾಶ ಇದೆ ಆ ಅವಕಾಶದ ಅಡಿಯಲ್ಲಿ ನಾವು ಕ್ರಮಕ್ಕೆ ಮುಂದಾಗ್ತೀವಿ. ಓಕೆ, ಅಂದರೆ ಇವತ್ತೇ ಅವರಿಗೆ ಪತ್ರ ಬರೆಯುವಂಥದ್ದು IT ಸೆಲ್ ಅವರಿಗೆ ಆಗುತ್ತೆ. ಇವತ್ತಿನ ದಿವಸನೇ ನಾವು IT ಸೆಲ್ ಅವ್ರಿಗೆ ಪತ್ರ ಬರೆದು ಅದ್ರ ಬಗ್ಗೆ ವರದಿ ಕೇಳ್ತೀವಿ. ಇದಿಷ್ಟು ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರಾದಂತಹ ಶಶಿಧರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗೌತಮ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಬೆಂಗಳೂರು. ಓಕೆ, ಈಗಾಗಲೇ ಮಾನವ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಅವರು ಇದು ಸ್ಪಷ್ಟ ಬಾಲ ನ್ಯಾಯ ಕಾಯ್ದೆಯ ಉಲ್ಲಂಘನೆ, ಹಾಗಾಗಿ ಇವತ್ತೇ IT ಸೆಲ್ಗೆ ಪತ್ರ ಬರೆದು ಯಾರಿದ್ದಾರೆ ಆ ಥರ ಫೋಟೋ ಶೂಟ್ ಮಾಡಿಸಿದವರು ಅವರ ವಿರುದ್ಧ ಕಾನೂನು ಕ್ರಮ ತಗೊಳ್ತೀವಿ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಮಕ್ಕಳ ಹಕ್ಕುಗಳ ಆಯೋಗದವರ ಗಮನಕ್ಕೆ ಈ ವಿಚಾರ ಬಂದದ್ದು ಹೇಗೆ, ಮತ್ತೆ ಇವಾಗ ಆಯೋಗದ ಅಧಿಕಾರ ಎಲ್ಲಿ ತನಕ ಇದೆ? ಈಗ ಕಾನೂನು ರೀತಿ ಕ್ರಮ ಅಂತಂದ್ರೆ ಏನೆಲ್ಲ ಕ್ರಮಗಳನ್ನು ತಗೊಳ್ಳಬಹುದು ಇವ್ರ ವಿರುದ್ಧ ಅಂತ? ಅರವಿಂದ, ನಿನ್ನೆ ಈ ಸುದ್ದಿಯನ್ನು ಪಬ್ಲಿಕ್ TV ಪ್ರಸಾರ ಮಾಡಿತ್ತು. ಪಬ್ಲಿಕ್ TV ಪ್ರಸಾರ ಮಾಡಿದಂಥ ಬೆನ್ನಲ್ಲೇ ಆ ಸುದ್ದಿಯನ್ನು ನೋಡಿದಂಥ ಮಕ್ಕಳ ಹಕ್ಕುಗಳ ಆಯೋಗ ಸದ್ಯ ಈ ಪ್ರಕರಣದಲ್ಲಿ ಎಂಟ್ರಿಯನ್ನು ನೀಡಿದೆ. ಪ್ರಮುಖವಾಗಿ ಯಾವುದೇ ಒಂದು ಮಗು ಅಥವಾ ಅಪ್ರಾಪ್ತನನ್ನ ಸಮಾಜ ವಿರೋಧಿಯಾಗಿ ತೋರಿಸುವಂತಹ ಹಕ್ಕು ಯಾರಿಗೂ ಕೂಡ ಇಲ್ಲ. ಅವರ ಪೋಷಕರಾದರೂ ಕೂಡ ಅವರಿಗೆ ಆ ರೀತಿಯಾದಂಥ ರೈಟ್ಸ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಬಾಲನ್ಯಾಯ ಕಾಯ್ದೆ ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡುವಂಥ ನಿಟ್ಟಿನಲ್ಲಿ ಸದ್ಯ ಮಕ್ಕಳ ಹಕ್ಕುಗಳ ಆಯೋಗ ಮುಂದಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆಯಿಂದ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಈ ವಿಚಾರವನ್ನು ಅವರ ಗಮನಕ್ಕೆ ಬಂದ ಕೂಡಲೇ ಈಗಾಗಲೇ ಇದನ್ನು ಪೊಲೀಸ್ ಇಲಾಖೆಗೆ ಪತ್ರವನ್ನು ಬರೆಯೋದ್ರ ಮುಖಾಂತರವಾಗಿ ನಿಜಕ್ಕೂ ಇದರ ಹಿಂದೆ ಇರುವಂಥವ್ರು ಯಾರು, ಅವರ ಪೋಷಕರು ಯಾರು, ಅಂದರೆ ಮಗುವಿನ ಪೋಷಕರು ಯಾರು ಅನ್ನುವಂಥ ಪತ್ತೆ ಹಚ್ಚಲಿಕ್ಕೆ ಸದ್ಯ ಆಯೋಗ ಮುಂದಾಗ್ತಾ ಇದೆ. ಯಾಕಂದ್ರೆ ಈ ಐಡಿಯಾವನ್ನು ಯಾರಾದರೂ ಕೊಟ್ಟಿರುವಂಥದ್ದು, ಪ್ರಚಾರದ ಗೀಳಿಗಾಗಿ ಮಾಡಿರುವಂಥದ್ದು ಅಥವಾ ಅಂಧಾಭಿಮಾನ ಹೆಚ್ಚಾಗಿ ಮಾಡಿರುವಂಥದ್ದು ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಅದೇನೇ ಆಗಿದ್ರು ಮಾಡಿರುವಂತಹ ಕೆಲಸ ಏನಿದೆ ಇದು ಒಂದು ರೀತಿ ಕಾನೂನಿನ ವಿರುದ್ಧವಾಗಿರುವಂತಹ ಕಾರಣಕ್ಕಾಗಿ, ಜೊತೆಗೆ ಮಕ್ಕಳ ಹಕ್ಕುಗಳ ವಿರುದ್ಧವಾಗಿರುವಂತಹ ಕಾರಣಕ್ಕಾಗಿ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗ ಮಕ್ಕಳ ಆಯೋಗ ಎಂಟ್ರಿಯನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ಈಗ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಬೆನ್ನಲ್ಲೇ ಕಾನೂನಿನ ಅಡಿಯಲ್ಲಿ ಅಂದರೆ ಬಾಲ ಕಾಯ್ದೆ ಅಡಿಯಲ್ಲಿ ಅವರ ವಿರುದ್ಧ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಆಯೋಗ ಕೂಡ ಮುಂದಾಗುತ್ತೆ. ಅಂದರೆ ಅವರನ್ನ ಕಾನೂನಿನ ಪ್ರಕಾರವಾಗಿ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗುತ್ತೆ. ಅದರಂತೆ ಅವರಿಗೆ ಒಂದು 6 ತಿಂಗಳು ಸಜೆ ಕೂಡ ಆಗುವಂಥ ಸಾಧ್ಯತೆ ಇದೆ ಎನ್ನುವಂಥದ್ದು ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರು ಹೇಳುವಂಥದ್ದು. ಅಂದರೆ ಅವರಿಗೆ ದಂಡವನ್ನು ವಿಧಿಸಬಹುದು, ಜೊತೆಗೆ ಸಜೆ ಕೂಡ ಆಗುವಂಥ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕಾಗಿ ಈಗ ನಾವು ಅಂಥವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಸ್ಟೆಪ್ಸ್ ಅನ್ನು ತೆಗೆದುಕೊಳ್ತಾ ಇದ್ದೇವೆ. ಇವತ್ತು ಪೊಲೀಸರು ಜೊತೆಗೆ IT ಸೆಲ್ಗೆ ಪತ್ರವನ್ನು ಬರೆಯೋದ್ರ ಮುಖಾಂತರವಾಗಿ ಆ ಫೋಟೋ ಎಲ್ಲಿಯದು, ಅದರ ಹಿಂದಿರುವಂಥವ್ರು ಯಾರು, ಅವರ ಪೋಷಕರು ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಸದ್ಯ ಮುಂದಾಗ್ತಾ ಇದ್ದಾರೆ. ಇವತ್ತು ಪತ್ರವನ್ನು ಬರೆದ ನಂತರದಲ್ಲಿ ಅವರ ಪತ್ತೆ ಹಚ್ಚುವಂಥ ಕಾರ್ಯವನ್ನು ಪೊಲೀಸ್ ಇಲಾಖೆ ಕೂಡ ಆರಂಭ ಮಾಡುತ್ತೆ. ಅವರ ಸಿಕ್ಕಿದ ನಂತರದಲ್ಲಿ ಅವರ ವಿರುದ್ಧ ಕ್ರಮಗಳು ಹೇಗೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಅರವಿಂದ್. ಓಕೆ ರಾಘು, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಮಕ್ಕಳನ್ನು ಏನೂ ತಿಳಿಯದ 1 ವರ್ಷದ ಮಕ್ಕಳನ್ನು ಖೈದಿಯ ರೂಪದಲ್ಲಿ ಬಿಂಬಿಸುವುದೇ ಸಮಾಜಘಾತುಕ ಕೆಲಸ. ಏನೂ ಗೊತ್ತಿಲ್ಲ ಆ ಮಗು, 1 ವರ್ಷದ ಮಗು ಅದು. ಅದನ್ನು ನೀವು ಖೈದಿಯ ರೀತಿ ಬಿಂಬಿಸುವುದೇ ದೊಡ್ಡ ತಪ್ಪು. ನೀವು ದರ್ಶನ್ ಮೇಲೆ ಪ್ರೀತಿ ಇದೆ, ಅಭಿಮಾನ ಇದೆ ಅಂತಂದ್ಬಿಟ್ಟು ಏನು ಬೇಕಾದರೂ ಮಾಡ್ತೀನಿ ಅಂತಂದರೆ ಅದಕ್ಕೆ ನಮ್ಮ ಕಾನೂನು ಒಪ್ಪಲ್ಲ. ಹಾಗಾಗಿ ಯಾರು ಈ ಮಗುವನ್ನು ಈ ರೀತಿ ಫೋಟೋಶೂಟ್ ಮಾಡಿಸಿ ವೈರಲ್ ಮಾಡಿದ್ದಾರೆ ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತಕ್ಕಂಥದ್ದು ಶತಸಿದ್ಧ ಅನ್ನೋದನ್ನು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಹೇಳಿದೆ. ಪ್ರತಿಯೊಂದಕ್ಕೂ ನಮ್ಮ ದೇಶದಲ್ಲಿ, ನಮ್ಮ ಸಂವಿಧಾನದಲ್ಲಿ ಕಾನೂನುಗಳಿವೆ. ಬಾಲ ನ್ಯಾಯ ಕಾಯ್ದೆ ಅಂತ ಕೂಡ ಇದೆ. ಮಕ್ಕಳಿಗೆ ಅನ್ಯಾಯವಾದಾಗ ಸರಿಪಡಿಸುವಂತಹ ರೀತಿಯಲ್ಲಿ ಕೆಲವು ಕಾಯ್ದೆಗೆ ಅಂಶಗಳಿದೆ. ಅದರ ಆಧಾರದಲ್ಲಿ ಅದಕ್ಕೊಂತ ಒಂದು ಆಯೋಗನೇ ಇದೆ. ಆಯೋಗಕ್ಕೆ ಒಂದು ಪರಮಾಧಿಕಾರ ಇದೆ. ಇದೆಲ್ಲ ಇರೋದ್ರಿಂದ ಶಿಕ್ಷೆ ಆಗೋದು ಕಠಿಣ ಅಂತ, ಕನಿಷ್ಠ ಒಂದು ಜೈಲು ಶಿಕ್ಷೆ ಆದರೂ ಆಗಬೇಕು ಅವರಿಗೆ. ನೋಡೋಣ ಏನು ಕ್ರಮ ತಗೋತಾರೆ ಅಂತ.